best. Do you have any idea that we have come from? Jawahar Navodaya Vidyalaya Alamatti. ಕೇಳಿದ್ದೀರಾ? ಆಲಮಟ್ಟಿ ಡ್ಯಾಮ್ ನೋಡಿದ್ದೀರಾ? ಅಲ್ಲಿ ಬಂದಾಗ ನವೋದಯ ಶಾಲೆ ಬಗ್ಗೆ ಏನಾದರೂ ಕೇಳಿದ್ದೀರಾ? ಊರಲ್ಲಿ ನಿಮ್ಮ ಅಕ್ಕಪಕ್ಕ ಮನೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ನವೋದಯ ಸ್ಕೂಲಿಗೆ ಓದಿದ್ದು ಕೇಳಿದ್ದೀರಾ? ಇಲ್ವಾ? ಸೊ ನೀವು ಏನಾದರೂ ಅರ್ಜಿ ಹಾಕಬೇಕಂತ ತಿಳ್ಕೊಂಡಿದ್ದೀರಾ? ಹಾಂ, ಇವತ್ತು ಪರೀಕ್ಷೆ ಬರೀತಿರಲ್ಲ. ಸೊ ಈಗ 5ನೇ ತರಗತಿ ಇರೋರಿಗೆ ಒಂದು ಸುವರ್ಣಾವಕಾಶ ಇರುತ್ತೆ. ಯಾಕಂದರೆ one second. First of all, I would like to welcome our Navodaya school team by welcome class. 1, 2, 3 start. Thank you all. Okay. So something special for us. We have school visit ಮಾಡಿದ್ವಿ. And now we are actually interacting more with people. So ನಮ್ಮ ನವೋದಯ ಶಾಲೆ ಬಗ್ಗೆ ಹೇಳೋದಾದರೆ ಇದು ಇಡೀ ಭಾರತಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ನವೋದಯ ವಿದ್ಯಾಲಯ ಶಾಲೆ ಇದೆ. ಇದು ಭಾರತ ಸರ್ಕಾರದ ಅಧೀನದಲ್ಲಿ ಒಂದು ವಸತಿಯುತ ಶಾಲೆ. ಇಲ್ಲಿ ನಮ್ಮ ರಾಷ್ಟ್ರದಲ್ಲೇ ಒಂದು ಉತ್ಕೃಷ್ಟ ಒಂದು ಶಿಕ್ಷಣ ಒಂದು ಸೌಲಭ್ಯ ನೀಡಲಾಗ್ತದೆ. ವಸತಿ ಎಲ್ಲ ಇರುತ್ತೆ. ಜಮ್ಮು ಕಾಶ್ಮೀರದಿಂದ ಹಿಡಿದು ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ, ರಾಜಸ್ಥಾನ ಯಾವ ಭಾಗದಲ್ಲಿ ಹೋದರೂ ಪ್ರತಿ ಜಿಲ್ಲೆಯಲ್ಲಿ ಒಂದು ನವೋದಯ ವಿದ್ಯಾಲಯ. ಸೊ ಆದರೆ ನಾವು ನಮ್ಮ ಜಿಲ್ಲೆಯಲ್ಲಿರುವ ನವೋದಯ ಶಾಲೆ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಾಗಲಿಲ್ಲ. ಅದಕ್ಕೆ ನಾವು ಬಂದಿರೋದು. ಇದು ನಾವೇನು ನಮ್ಮದು ಪ್ರೈವೇಟ್ ಸ್ಕೂಲಲ್ಲ, ನಮ್ಮಿಂದ ನಮ್ಗೆ ಬೇರೆ ಯಾವ ರೀತಿಯೂ ಲಾಭ ಆಗೋದಿಲ್ಲ. ಈ ವಿದ್ಯಾಲಯ ಅಥವಾ ಈ ಒಂದು ನವೋದಯ ಒಂದು ವ್ಯವಸ್ಥೆ ಇದೆ. ಇದರಿಂದ ಜಿಲ್ಲೆಯ ಮಕ್ಕಳಿಗೆ ಅನುಕೂಲ ಆಗಬೇಕು. ಕೇವಲ 80 ಸೀಟ್ ಅಷ್ಟೇ ಇರುತ್ತೆ. ಆ 80 ಸೀಟು ಪಡಿಬೇಕಂದ್ರೆ ಈಗಷ್ಟೇ ನಿಮಗೆ ಅವಕಾಶ ಇರೋದು. 5ನೇ ತರಗತಿ ಓದುವಾಗ ಅಷ್ಟೇ ಒಂದೇ ಒಂದು ಅವಕಾಶ ಇರುತ್ತೆ. ಈಗೇನಾದರೂ ನೀವು ಬರೆದು ಪಾಸ್ ಆಗಿದ್ದೇ ಇರ್ತದೆ, ನೀವು ನಮ್ಮ ಶಾಲೆಗೆ ಮುಂದಿನ ವರ್ಷ 6ನೇ ತರಗತಿಯಲ್ಲಿ ಪ್ರವೇಶ ಅಡ್ಮಿಷನ್ ಸಿಗುತ್ತೆ. ಒಂದು ಸಾರಿ ಅಡ್ಮಿಷನ್ ಆದಂತಂದರೆ ನಿಮಗೆ 1 ರೂಪಾಯಿ ಕೂಡ ವೆಚ್ಚ ತಗೊಳ್ಳೋದಿಲ್ಲ. ಎಲ್ಲ ಉಚಿತವಾಗಿ ಶಿಕ್ಷಣವನ್ನು ನಿಮಗೆ ಕಲ್ಪಿಸಲಾಗುತ್ತದೆ. ಓಕೆ. ಸೊ ನಿಮಗೆ ಎಲ್ಲ ರೀತಿಯ ವ್ಯವಸ್ಥೆ ಇರುತ್ತೆ. ನಮ್ಮ ಆಟ, ಓಟ, ಈಗ ಎಲ್ಲ ನಮ್ಮ ಶಾಲೆಗಳು ಈಗ ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ ಈಗ ಸ್ಪೋರ್ಟ್ಸ್ ಎಲ್ಲ ಹೋಗಿದ್ದಾರೆ. ನಮ್ಮ ಶಾಲೆಯಲ್ಲಿ ಎಷ್ಟೋ ಮಕ್ಕಳು ಇವಾಗ ರಂಗಾರೆಡ್ಡಿ ಹೈದರಾಬಾದ್ನಲ್ಲಿದ್ದಾರೆ, ಶ್ರೀಕಾಕುಳಂ ಆಂಧ್ರ ಪ್ರದೇಶ ಹೋಗಿದ್ದಾರೆ, ಬರೋ ದಿನಗಳಲ್ಲಿ ಕೇರಳ ಹೋಗ್ತಾ ಇದ್ವಿ. ಸೊ ಈ ರೀತಿ ಎಲ್ಲ ಥರವನ್ನು ಅಪಾರ್ಚುನಿಟಿಗಳು ನಮ್ಮ ಶಾಲೆಯಲ್ಲಿ ನಿಮಗೆ ಲಭಿಸ್ತಾರೆ. ಸೊ ಅದಕ್ಕೆ ನೀವು ಪ್ರಯತ್ನ ಮಾಡಿ, ಈ ಒಂದು ಅವಕಾಶ ಉಪಯೋಗಿಸ್ಕೊಳ್ಳಿ. ಸೊ ಅದಕ್ಕೆ ಏನು ಮಾಡಬೇಕು, ನೀವು ಮೊದಲು ಅರ್ಜಿ ಹಾಕಬೇಕಾಗಿದೆ. ಈಗ ನಾಳೆ 31ನೇ ತಾರೀಕು ಕೊನೆಯ ದಿನಾಂಕ ಇದೆ. ಜವಾಹರ್ ನವೋದಯ ಸೆಲೆಕ್ಷನ್ ಟೆಸ್ಟ್ ಅಂತೇಳಿ JNVST 2027 ಎಕ್ಸಾಮು ಈ ವರ್ಷದ ನವೆಂಬರ್ ತಿಂಗಳಲ್ಲಿ ಎಕ್ಸಾಮ್ ನಡೀತಾ ಇದೆ. ಸೊ ಈಗ ನೀವು ಅರ್ಜಿ ಹಾಕಿದರೆ ನಿಮಗೆ ಅಡ್ಮಿಟ್ ಕಾರ್ಡ್ ಬರುತ್ತೆ. ನೀವು 28 ನವೆಂಬರ್ 2024 ಎಕ್ಸಾಮ್ ಆಗುತ್ತೆ. ಇಲ್ಲೇ ನಿಮ್ಮ ದೇವರಲ್ಲಿ ಎಕ್ಸಾಮ್ ಬರೀಬೇಕು, ಸೆಲೆಕ್ಟ್ ಆಗಬೇಕು. ಅದೆಲ್ಲ ಆ ಥರ ಪ್ರಯತ್ನ. ಸೊ ನಿಮ್ಮ ಮನೆಯಲ್ಲಿ ಹೇಳಿ, ಶಾಲೆಯಲ್ಲಿ ನಿಮ್ಮ ಶಿಕ್ಷಕರನ್ನ ಸಂಪರ್ಕ ಮಾಡಿಕೊಂಡು ನೀವು ಅರ್ಜಿ ಹಾಕಬೇಕು. ಮೊದಲು ಅರ್ಜಿ ಹಾಕಬೇಕು. ಅರ್ಜಿ ಹಾಕಿದ್ಮೇಲೆ ಮುಂದಿನ ಪ್ರಯತ್ನ ಮತ್ತೆ ಮಾಡಬೇಕು. ಸೊ ಭಾಳ ದಿನ ಇಲ್ಲ, ಕೇವಲ ಒಂದು 2-3 ತಿಂಗಳ ಸಮಯಾವಕಾಶ ಇದೆ. ಈ ಸಮಯದಲ್ಲಿ ನೀವು ಚೆನ್ನಾಗಿ ಪ್ರಯತ್ನ ಮಾಡಿಬಿಟ್ಟು wish that many of you will get selected for our Navodaya. Okay, we would like to see you next year in our school. Will you do? Will you try? Okay, so do that. So we wish you all the best. We wish you to have a better preparation. You make your attempt. Okay, thank you. ಎಕ್ಸಾಮ್ ಅಂತಂದ್ರೆ ನಮ್ಮ ತಲೆಯಾಗ ಏನಿರ್ತದಪ್ಪ ಅಂತಂದ್ರೆ ಆಫ್ಟರ್ ಫೆಬ್ರವರಿ. ಆದರೆ ನೀವು ಅದನ್ನು ತಂದು ನವಂಬರ್
ಆದಂಥ ಕೆಲವೊಂದು ಇಂಟರ್ ಸ್ಕೂಲ್ಸ್ ಅಂದರೆ ಈ ಜಮ್ಮು ಕಾಶ್ಮೀರ ಆಯಿತು, ನಾರ್ತ್ ಈಸ್ಟಲ್ಲಿ ಕೆಲವೊಂದು ಹಿಮಾಚಲ್ ಪ್ರದೇಶ, ಈ ಶಾಲೆಗಳಿಗೆ ಅವರ ಪರೀಕ್ಷೆ ಬೇರೆ ರೀತಿ ಇರುತ್ತೆ. ಯಾಕಂದರೆ ಅವರ ಕಲಿಯೋದಕ್ಕೆ ನಮಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಸೊ ನಮ್ಮಲ್ಲಿ ಏನಿದೆ, ಜೂನ್ನಲ್ಲಿ ಶಾಲೆಗಳು ಪ್ರಾರಂಭ ಆಗೋದ್ರಿಂದ ಜೂನ್ ಒಳಗಡೆ ರಿಸಲ್ಟ್ ಕೊಡಬೇಕಂದ್ರೆ ನೀವು ಹೇಳಿದಾಗ ಸರ್ ಮೊದಲೆಲ್ಲ ಮಾರ್ಚ್ವರೆಗೂ ಎಕ್ಸಾಮ್ ಇರ್ತಿತ್ತು. ಬಟ್ ಅದು ರಿಸಲ್ಟ್ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಯಾಕಂದರೆ 12,000, 17,000, 18,000 ಕೆಲವೊಂದು ಜಿಲ್ಲೆಗಳು 20,000ಕ್ಕಿಂತ ಹೆಚ್ಚಿನ ಅರ್ಜಿಗಳು ಬರ್ತವೆ ಬರೀ 80 ಸೀಟಿಗೋಸ್ಕರ. ಅಷ್ಟು ಮಕ್ಕಳ ಪೇಪರ್ಗಳನ್ನು ನಾವು ಬರೀ ಒಂದು ಜಿಲ್ಲೆ ಅಷ್ಟೇ ನೋಡ್ತೀವಿ. ಇದು ಇಡೀ ಭಾರತದ ಎಲ್ಲ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ದೆಹಲಿಯಲ್ಲೇ ಆಗುತ್ತೆ. ಸೊ ಅದಕ್ಕೆ ಸಮಯಾವಕಾಶ ಬೇಕಾಗುತ್ತೆ ಮತ್ತು ಯಾವುದೇ ತಪ್ಪುಗಳು ಆಗದೆ ಹಾಗೆ ಮಾಡಬೇಕಂದ್ರೆ ಒಂದು ದೊಡ್ಡ ಚಾಲೆಂಜ್ ಇರುತ್ತೆ. ಸೊ ಹಾಗಾಗಿ ಸರ್ ವರ್ಷ ಬರ್ತಾ ಆಗೋಕ್ಕೆ ಮುಂದೆ ತಂತ್ರಜ್ಞಾನ ಸೊ ದಟ್ ಈಗ ನೋಡಿರ್ಬೇಕು ಸರ್, ಲಾಸ್ಟ್ 2 ಇಯರ್ಸ್ನಲ್ಲಿ ಏಪ್ರಿಲಲ್ಲೇ ರಿಸಲ್ಟ್ ಬಂದು ಏಪ್ರಿಲಲ್ಲಿ ಅಡ್ಮಿಷನ್ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ದೀವಿ. ಮೊದಲು ಬೇರೆ ಥರ ಕಂಪ್ಲೇಂಟ್ಸ್ ಇರ್ತಿತ್ತು. ಆಗಸ್ಟ್ನಲ್ಲಿ, ಜುಲೈ ನಂತರ ನಮಗೆ ರಿಸಲ್ಟ್ ಕೊಡ್ತಾ ಇದ್ದೀವಿ. ಅಷ್ಟೊತ್ತಿಗೆಲ್ಲ ನಾವು ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿರ್ತೀವಿ, ಅದು ಫೀಸ್ ಕಟ್ಟಿರ್ತೀವಿ, ನಾವು ಬಿಟ್ಟು ಬರಲಿಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಮಾತು ಕೇಳ್ಬೇಕಾದ್ರು. ಸೊ ಇವೆಲ್ಲ ಬಹುಶಃ ಅಲ್ಲಿ ತಲುಪಿರ್ತವೆ ಮೇಲೆ. ಹಾಗಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಇತ್ತೀಚೆಗೆ ಆದಷ್ಟು ಬೇಗನೆ ಪರೀಕ್ಷೆ ಮಾಡಿ ಬೇಗನೆ ರಿಸಲ್ಟ್ ಕೊಡೋದ್ರಿಂದ ನಿಮ್ಮ ಪೇರೆಂಟ್ಸ್ಗಳು ಬೇಗ ನಿರ್ಧಾರ ಮಾಡ್ಬೋದು ಮುಂದಿನ 6ನೇ ತರಗತಿ ಎಲ್ಲಿ ಓದಿಸ್ಬೇಕು ಅಂತ. ಸೊ ಈ ಉದ್ದೇಶದಿಂದ ಸ್ವಲ್ಪ ಬೇಗ ಮಾಡ್ತಾ ಇದ್ದಾರೆ ಸರ್. ಐ ವಿಲ್ ನಾಟ್ ಅಗ್ರಿ ವಿತ್ ದಟ್. ಓಕೆ ಸರ್. ಯಾಕಂದ್ರೆ ಸರ್ ಇಡೀ ಬಿಜಾಪುರ ಜಿಲ್ಲಾಕ್ಕೆ 16-20,000 ಜನ ಮಕ್ಕಳು ಇರ್ತಾರೆ. ಅದನ್ನು ನೀವು ತೆಗೆದುಕೊಳ್ಳೋದು ಕೇವಲ 80. ಆ 80 ಅವ್ರೇನಂತ ಟ್ಯಾಲೆಂಟೆಡ್ ಇರ್ತಾರೆ. ಹೌದು, ಅವರು ಟ್ಯಾಲೆಂಟೆಡ್ ಇರ್ತಾರೆ. ಅಕಸ್ಮಾತ್ ಯಾರೋ ರೊಕ್ಕ ಕಟ್ಟಿರ್ತಾರಪ್ಪ ಅಂತಂದ್ರೆ ಅವ್ರೇನು ರೊಕ್ಕ ಕಟ್ಟಿ ಕಲಿಸೋಷ್ಟು ಅದಾರಪ್ಪ ಅಂತಂದ್ರೆ ಅವ್ರೇನು ಬಿಡೋಲ್ಲ. ಇದೊಂದು. ಈಗ ನಮಗೇನಾಗುತ್ತೆ ಸರ್, ಪ್ರಿಪ್ರೇಷನ್ ಮಾಡಲಿಕ್ಕೆ ಅದ್ರಾಗ ಮ್ಯಾಥ್ಸ್ ಮೇನ್ ಸರ್. ಮ್ಯಾಥ್ಸ್ ಪಠ್ಯಭಾಗ, ಆಮೇಲೆ ನೆಕ್ಸ್ಟ್ ಏನು ಚಿತ್ರಗಳು, ಆಮೇಲೆ ಕನ್ನಡಿ ಪ್ರತಿಬಿಂಬ, ಮೆಂಟಲ್ ಎಬಿಲಿಟಿ, ಇಂಥವೆಲ್ಲ ನಾವು ಕೋಚಿಂಗ್ ಕೊಟ್ಟು ಆ ಹುಡುಗರಿಗೆ ಪ್ರಿಪೇರ್ ಮಾಡೋಕ್ಕಂತ ಟೈಮ್ ತೊಗೊಳೋದಿಲ್ಪ. ಆ್ಯಕ್ಚುಲಿ ನಾವೇನು ಮಾಡ್ತೀವಿ, 4ನೇ ದಿನದಿಂದ ಸ್ಟಾರ್ಟ್ ಮಾಡ್ತೀವಿ. ಆದರೆ 4ನೇದ ಹುಡುಗರಿಗೆ ನಾವು ಅಷ್ಟು ಒತ್ತು ಕೊಟ್ಟಿರೋದಿಲ್ಲ. ಆದರೆ 5ನೇದ ಹುಡುಗರಿಗೆ ನಾವು ಏನು ತಯಾರು ಮಾಡಬೇಕಾಗ್ತದೆ, ನವೋದಯ ಪ್ಲಸ್ ಮೊರಾರ್ಜಿ ಪ್ಲಸ್ RMSA ಮತ್ತು ಮೈನಾರಿಟಿ ಇಷ್ಟು ತಯಾರು ಮಾಡಬೇಕಾಗ್ತದೆ. ಈಗ ನೀವು ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಅದರ ಸಕ್ಸಸ್ ಕಾಣೋದು ರೇರ್. ಇದು ನವೋದಯ. ಹೀಗಾಗಿ ಅದರಲ್ಲಿ 20,000 ಜನಸಂಖ್ಯೆಯಲ್ಲಿ ಕೇವಲ 80 ಜನ ಅಂತಂದ್ರೆ 100ಕ್ಕೆ ಒಬ್ಬ ಇಬ್ಬರು ಅಷ್ಟೇ. 100ಕ್ಕೆ ಇಲ್ಲ ಸರ್, ಹೋದ ವರ್ಷ 120 ಚಿಲ್ಲರೆ ನೋಡ್ರಿ, 120 ಜನ ಪರೀಕ್ಷೆ ಬರೆಯೋದ್ರೊಳಗೆ ಒಬ್ಬ ಮಾತ್ರ ಒಳಗೆ ಹೋಗ್ತಾರೆ. ಪರೀಕ್ಷೆ ಬರೆಯೋದೆಷ್ಟು 20,000 ಬರೀತಾರ, ಅಲ್ಲಿ ಒಳಗೆ ಹೋಗೋದು ಬರೀ 80 ಮಂದಿ. ಆದ್ರೆ 120 ಮಂದಿ ಬರೆದವ್ರೊಳಗೆ ಒಬ್ಬರು ಒಳಗೆ ಹೋಗ್ತಾರೆ. 100ಕ್ಕೆ ಒಬ್ಬ ಅಲ್ಲ, ಅರ್ಥ ಮಾಡ್ಕೊಂಡು ಅಷ್ಟು ಕಾಂಪಿಟೇಷನ್ ಇರುತ್ತೆ. ಅದಕ್ಕೆ ನಮಗೆ ತಯಾರು ಮಾಡೋದು, ನಾವು ಆ್ಯಕ್ಚುಲಿ ಅದು ತಯಾರು ಮಾಡ್ತೀವಿ ಸರ್. ನಮಗೇನು ಬೇಜಾರಾಗುತ್ತೆ, ಈಗ ನಿವಾಸಿ ಆಗಬಾರ್ದು ಸರ್. ಇದು ಅಷ್ಟೇ ಅಲ್ಲ, ಎಲ್ಲ ಕ್ಷೇತ್ರದಲ್ಲಿ ಇದೇ ಸಮಸ್ಯೆ. ನಾವು ಪ್ರಯತ್ನ ನಾವು ಮಾಡಲೇಬೇಕು. ಸಿಗುತ್ತೆ ಅನ್ನೋದು ಭರವಸೆ ಇರಬೇಕು. ಸಿಕ್ಕಿಲ್ಲ ಅಂತ ನಿರಾಸೆ ಮಾಡ್ಕೊಳ್ಳೋ ಹಾಗಿಲ್ಲ. ಯಾಕಂದರೆ ಈ ಭಾಗದಲ್ಲಿ ಕೂಡ ಎಷ್ಟೋ ಮಕ್ಕಳು ಓದಿದ್ದಾರೆ ನಮ್ಮಲ್ಲಿ. ಇವೆಲ್ಲ ಬಂದಾಗ ನೋಡಿದ್ದೀವಿ ಸರ್, ಎಲ್ಲ ಹೇಳ್ತಾ ಇರ್ತಾರೆ. ಬಟ್ ಯಾಕಂದರೆ ಪ್ರೊಬಬಿಲಿಟಿ ಭಾಳ ಕಡಿಮೆ ಆಗ್ತದೆ ಸರ್. ನಿಮ್ಗೆ ಏನಾಗ್ತದೆ, RMSA ಆಯಿತು, ಕಿತ್ತೂರು ಚೆನ್ನಮ್ಮ ಆಯಿತು, ಮೊರಾರ್ಜಿಯಲ್ಲಿ ಸ್ವಲ್ಪ ಜಾಸ್ತಿ ಸಂಖ್ಯೆ ಸೀಟ್ ಆಗುತ್ತೆ ಸರ್. ಹಾಗಾಗಿ ಅದು ಪ್ರೊಬಬಿಲಿಟಿ ಸ್ವಲ್ಪ ನಮ್ಮಲ್ಲಿ ಏನಾಗುತ್ತೆ, 20,000 ಜನಸಂಖ್ಯೆಯಲ್ಲಿ ಬರೀ 80 ಮಕ್ಕಳಂದರೆ ಸ್ವಲ್ಪ ಚಾನ್ಸಸ್ ಕಡಿಮೆ ಇರುತ್ತೆ. ಹಾಗಾಗಿ ನಿಮಗೆ ನಿರಾಸೆ ಆಗ್ಬೋದು. ಆಗಿರ್ತಂತೇಳಿ ನೀವು ಪ್ರಯತ್ನ ಮಾಡಬೇಕು ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ನೀವು ಇಡೀ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಶಾಲೆ ಅಂತ ಹೇಳ್ಕೊಳ್ಬೋದು ನವೋದಯ. ಸೊ ಮೊದಲು ಇಡೀ ಭಾರತದಲ್ಲೇ ಯಾವುದೇ ಒಬ್ಬ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ CBSE ಶಿಕ್ಷಣ ಕೊಡಲಿಕ್ಕೆ ಯಾವ ಒಂದು ಪ್ರೈವೇಟ್ ಸಂಸ್ಥೆ ಕೂಡ ಸಾಧ್ಯವಾಗಿರಲಿಲ್ಲ. ಅಂಥದ್ದನ್ನು ನಮ್ಮ ಆಗಿನ ಒಂದು ಸರ್ಕಾರ, ಭಾರತ ಸರ್ಕಾರ 1986-87ರಿಂದಲೇ ನವೋದಯ ವಿದ್ಯಾಲಯ ಪ್ರಾರಂಭಿಸಿ ಹಳ್ಳಿಯ ಗ್ರಾಮೀಣ ಮಕ್ಕಳು
ಅನ್ಫಾರ್ಚುನೇಟ್ಲಿ ಏನಾಗ್ತದೆ, ಇದನ್ನು ತಿಳಿದವರು ಉಳ್ಳವರೇ ಅದರ ಲಾಭ ತಗೊಳ್ತಾ ಇದ್ದಾರೆ. ಬಟ್ ನಿಜವಾದ ಲಾಭಾರ್ಥಿಗಳು ನೀವು ಆಗಬೇಕು, ಗ್ರಾಮೀಣ ಪ್ರದೇಶದ ಬಡ ಮಕ್ಕಳು. ಸೊ ಈ ಒಂದು ಉದ್ದೇಶದಿಂದ ನಾವು ಬಹುಶಃ ಇವತ್ತು ನಾವು ಬೆಳಗ್ಗೆಯಿಂದ ಎಲ್ಲೆಲ್ಲಿ ಹೋಗಿದ್ದೀವಿ, ಎಲ್ಲ ಶಾಲೆಗಳಲ್ಲಿ ಇದೇ ಹೇಳ್ತಾ ಇದ್ದಾರೆ, ಸರ್ ಯಾವತ್ತೂ ಬಂದಿಲ್ಲ ಸರ್ ನಮ್ಮ ಸ್ಕೂಲ್ಗೆ, ನೀವೇನು ಸರ್ ಈ ಥರ ಬಂದಿರಿ ಅಂತ. ಅವ್ರು ನಮ್ಗಪ್ಪು ಆಗ್ತಿಲ್ಲ, ನಾವು ಹೌದೇನೋ ಹೌದು ಅಂತ ನಾವು ಬರೋದೇ ಶಾಲೆ ವೆಹಿಕಲ್ಲೇ ತೊಗೊಂಡ್ಬಂದಿದ್ದೀವಿ, ಆದರೂ ಅವರು ನಮ್ಮ ಬಗ್ಗೆ ನಂಬಿಕೆ ಬರ್ತಾ ಇಲ್ಲ. ಸೊ ನೋಡೋಣ ಸರ್, ಬರುವ ದಿನಗಳಲ್ಲಿ ಮತ್ತೆ ಅದೇ ಸರ್, ಅದೇ ನಿಮ್ಮ ಸಲಹೆ ಸಂಸ್ಥೆಯಿಂದ ಹೆಚ್ಚಿನ ಮಕ್ಕಳು ಸೆಲೆಕ್ಟ್ ಆಗಲಿ ಅಂತ ಕೂಡ ನಾವು ಕೂಡ ಆಶಿಸ್ತಾ